ನಿಮ್ಮ ಹತ್ರ ಕೆಲಸ ಮಾಡ್ಲಿಕ್ಕೆ ಹುಡುಗರಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೀ ಆಗಿ ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಡ್ತೀವಿ, ಪರವಾಗಿಲ್ಲ. ಸರ್ಕಾರದಿಂದ ಈ ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿದ್ರೆ ಯಾಕೆ ಕಟ್ಟಿದ್ದೀರಾ? ಹಾಗಾದ್ರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಇದಕ್ಕೆ ಬೀಗ ಹಾಕಿ. ಇದು ಶೀಘ್ರ ಪರಿಹಾರ ಆಗಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಬೇರೆ ರೀತಿಯಲ್ಲಿ ಚಿಂತೆ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಬೇಡಿ. 35 ಡಿಗ್ರಿ ಸೆಲ್ಸಿಯಸ್ ದಾವಣಗೆರೆಯಲ್ಲಿದೆ. ನೀವೆಲ್ಲ AC ಆಫೀಸಲ್ಲಿ ಕೂತ್ಕೊಳ್ಳಿ, ನಿಮಗೇನು ತೊಂದರೆ ಇಲ್ಲ. ನೀವು AC ಆಫೀಸಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಎಂಜಾಯ್ ಮಾಡಿ. ಇವ್ರು ಇಲ್ಲಿ ಬಂದು ಪಾಪ ಬಡವರು ಕಷ್ಟ ಪಡ್ತಾ ಇರ್ಲಿ. ಇನ್ನು ಜಾಸ್ತಿ ಆಗತ್ತೆ. ಇದು ವ್ಯವಸ್ಥೆ ಮಾಡಿದ್ ಯಾರು? ಇದು ಸರ್ಕಾರಿ ಹಾಸ್ಪಿಟಲ್. ನಾವೆಲ್ಲ ಟ್ಯಾಕ್ಸ್ ಕಟ್ತೇವೆ. ಒಂದು ಬೆಂಕಿಪಟ್ಟಣ ಖರೀದಿ ಮಾಡಿದ್ರೆ ಅದ್ರಲ್ಲೂ ಸರ್ಕಾರದಿಂದ ಕೋಟಿಗಟ್ಟಲೆ ಅನುದಾನ ಬರ್ತಿದೆಯಲ್ಲ. ಇಲ್ಲಿಗೆ ಒಂದು ಪಾಯಿಂಟ್ ಇಲ್ಲ. ಆ ಟಾಯ್ಲೆಟ್ ನಾನು ನೋಡಿದೆ ಈಗ. ಅದು ದನಗಳ ದೊಡ್ಡ ರೀತಿಯಲ್ಲಿದೆ. ನೀವು ನೋಡಿ ಹೊರಗೆ ನಿಂತಿದ್ದೀರ, ಯಾಕಂದ್ರೆ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗಲ್ಲ. ಊಟದ ಬಿಡ್ರಿ, ಎಲ್ಲಪ್ಪ ಹೊರ ಹೋಗಿ ಮಾಡೋಣ. ನಾವು ಈಗ ಇಲ್ಲಿ ಇರೋದು ಏನಪ್ಪ ಅಂತಂದ್ರೆ ಇರಕ್ ಆಗ್ತಾ ಇಲ್ಲ. ಹಾಗೆ ಬನ್ನಿ, ಇವ್ರು ಹೇಳಿದ್ದು ನಿಜಾನ ಸುಳ್ಳು ಅಂತ ನೋಡುವ. ಮಹೇಶ್ ಗುಂಡೂರಾವ್ ಸರ್ಗೆ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೇನೆ. ಇಲ್ಲಿ DHO ಹತ್ರ ಕೂಡ ನಾನು ಮಾತಾಡ್ತೇನೆ. ನೋಡಿ, ಇದು ಆಸ್ಪತ್ರೆಯ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಅಲ್ಲಿ ನೀವು ಬಂದ ತಕ್ಷಣ ನೋಡಿ, ಇಲ್ಲಿ ಇದು ಟಾಯ್ಲೆಟ್ ಅವಸ್ಥೆ. ಇದು ಈ ಕ್ಲೀನ್ಲಿನೆಸ್ ಅಲ್ಲಿ ಯಾರಾದ್ರೂ ಬಂದು ರೋಗಿಗಳು ನೋಡಿ, ಇದು ನೋಡಿ, ಹೋಗು ಮುಚ್ಕೊಂಡು ಬರ್ಬೇಕು ಇಲ್ಲಿಗೆ. ಈ ಈ ಈ ಈ ಈ ನಮ್ಮ ತಂದೆ ವಯಸ್ಸಿನವರು ಅವರ ಮಗಳಿಗೋ ತಾಯಿಗೋ ತಂಗಿಗೋ ಟ್ರೀಟ್ಮೆಂಟ್ಗೆ ಬಂದ್ರೆ ಅರ್ಜೆಂಟ್ ಅವ್ರು ಏನಾದ್ರೂ ಯೂರಿನಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದು ಇಲ್ಲಿ ಕೈ ತೊಳಿಲಿಕ್ಕಾಗುತ್ತಾ, ಊಟ ಮಾಡ್ಲಿಕ್ಕಾಗುತ್ತಾ, ನಿಲ್ಲಿಕ್ಕಾಗುತ್ತಾ? ಸ್ಮೆಲ್ ತಡಿಲಿಕ್ಕೆ ಆಗ್ತಾ ಇಲ್ಲ. ಇದು ನೋಡಿ, ಇಲ್ಲಿ ರೂಫಿಂಗು. ಇದು ನನ್ನ ಕಾಲದಲ್ಲಿ ನಾವು 1947 ಈ ಹಾಸ್ಪಿಟ್ಲ್ ಕಟ್ಟದಾಗ ಹಾಕಿರೋದು. ಯಾವಾಗ ಇದು ಕುಸಿದು ಬೀಳುತ್ತೆ ಗೊತ್ತಿಲ್ಲ. ಬನ್ನಿ ಸರ್, ಇದು ಯಾವಾಗ ಕುಸಿದು ಬೀಳುತ್ತೆ ಗೊತ್ತಿಲ್ಲ. ಏನಾದ್ರೂ ಮರಿ ಮಕ್ಕಳು ಇರ್ತಾರೆ ಇಲ್ಲಿ, ರಾತ್ರಿ ಹೊತ್ತನ್ನಲ್ಲ ಹಗ್ಗೊತ್ತನ್ನಲ್ಲ, ಯಾವ ಎಮರ್ಜೆನ್ಸಿ ಇದ್ದಾಗ ಹಾಸ್ಪಿಟ್ಲಿಗೆ ಬರೋದು. ಏನಾದ್ರೂ ಅದು ನೋಡಿ, ಇಲ್ಲಿ ಇದು ಮುಟ್ಟಿದ್ರೆ ಬೀಳ್ತಾ ಇದೆ, ಮುಟ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ, ಮುಟ್ಟಿದ್ರೆ ಬೀಳುವಂತ ಪರಿಸ್ಥಿತಿ ಇದೆ. ಇದು ಜಿಲ್ಲಾ ಆಸ್ಪತ್ರೆ. ನಾನು ಇಲ್ಲಿಯ ಜಿಲ್ಲೆಯ ವಾರ್ಡನ್, ಇಲ್ಲಿಯ ಸರ್ಜನ್ ಹತ್ರನೂ ಈಗ ಮಾತಾಡ್ಲಿಕ್ಕಿದ್ದೇನೆ. ಆರೋಗ್ಯ ಮಂತ್ರಿಯವರಿಗೆ ನಾನು ಈ ವಿಡಿಯೋನ ತೋರಿಸ್ತೇನೆ. ನೋಡಿ, ಇದು ಸರ್ಕಾರಿ ಆಸ್ಪತ್ರೆಯ ಟಾಯ್ಲೆಟ್ನ ಅವಸ್ಥೆ ಯಾವ ರೀತಿ ಇದೆ. ಇದನ್ನ ಯಾರು ಮೇಂಟೆನೆನ್ಸ್ ಮಾಡ್ತಾರೆ? ಯಾವ ಏಜೆನ್ಸಿ ಇದನ್ನ ಮೇಂಟೆನೆನ್ಸ್ ಮಾಡ್ತಾ ಇದೆ? ನೋಡಿ, ಇಲ್ಲಿ ಇದು ಟಾಯ್ಲೆಟ್. ಈ ಟಾಯ್ಲೆಟ್ ಅಲ್ಲಿ ಇಲ್ಲಿ ಸೀಲಿಂಗ್ ನೋಡಿ ಸರ್. ಈ ದಾವಣಗೆರೆಯಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಬಿಸಿಲಿದೆ. ಈ ಟಾಯ್ಲೆಟ್ ಅಲ್ಲಿ ನೋಡಿ, ನೀರು ಲೀಕೇಜ್ ಆಗ್ತಾ ಇದೆ. ಅದು ಅಲ್ಲಿ ನೋಡಿ, ಒಂದು ಲೈಟ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಒಂದು ಗುಜರಿ ಸಾಮಾನನ್ನು ತುಂಬಲಿಕ್ಕೆ ಇರೋದು. ಜನರಲ್ 2 ವಾರ್ಡ್ ಇದು, ಆ ಕಡೆ ಒಂದು ಈ ಕಡೆ ಒಂದು. ಪೇಷಂಟ್ಗಳು ಬಂದ್ರೆ ಯಾವ ಬೆಡ್ ಅಲ್ಲಿ ಮಲಗಿಸ್ಬೇಕು? ಇದು ಎಷ್ಟು ವರ್ಷದ ಬೆಡ್? ಇದು ವರ್ಷಕ್ಕೆ ಎಷ್ಟು ಕೋಟಿ ಅನುದಾನ ಬರ್ತದೆ? ಎಲ್ಲಿ ಹೋಗ್ತಾ ಇದೆ ಹಣ? ಇದನ್ನೆಲ್ಲ ಸ್ಕ್ರಾಪಿಗೆ ಇವರು ತೂಕ ಮಾಡಿ ಹೊಸ ಬೆಡ್ ಖರೀದಿ ಮಾಡಬೇಕು. ಮತ್ತೆ ಸೀಲಿಂಗ್ ನೋಡಿ, ಇಲ್ಲಿ ಈ ಸೀಲಿಂಗು ಅಲ್ಲಿಂದ ಈ ಸೀಲಿಂಗ್ ಅಲ್ಲಿ ಇಲ್ಲಿ ಯಾವ್ದಾದ್ರು ಪೇಷಂಟ್ ಮಲಗಿದ್ರೆ ಒಂದು ಫ್ಯಾನ್ ಇಲ್ಲ. ಇಲ್ಲಿ ಒಂದು ಫ್ಯಾನ್ ಇದೆ ನೋಡಿ. ಈ ಫ್ಯಾನು ಈ ನನ್ನ ತಾಯಿ ಅಲ್ಲಿರುವಂತ ಪೇಷಂಟು, ಯಾರಿಗೆ ಇದು ಗಾಳಿ ಬೀಸುತ್ತೆ? 35 ಡಿಗ್ರಿ ಸೆಲ್ಸಿಯಸ್ ಇದೆ ದಾವಣಗೆರೆಯಲ್ಲಿ. ನೋಡಿ ಪಾಪ, ಇವರು ಬಟ್ಟೆ ಬಿಚ್ಚಿ ಮಲಗಿದ್ದಾರೆ. ಯಾಕೆ? ಶಕೆ ತಾಳಲಾರ್ದೆ. ಇವ್ರು ಬಂದಿರೋದು ಟ್ರೀಟ್ಮೆಂಟ್ಗೋಸ್ಕರ. ಇವರೇನು ಆರಾಮಾಗಿ ಇಲ್ಲಿ ಜಾಲಿ ಮಾಡ್ಲಿಕ್ಕೆ ಬರಲಿಲ್ಲ, ಟ್ರಿಪ್ಪಿಗೆ ಬರಲಿಲ್ಲ. ಈ ರೀತಿ ವ್ಯವಸ್ಥೆಯಲ್ಲಿ ಹಾಕಿದಾರಲ್ಲ. ನಾನು ಈ ವಿಡಿಯೋವನ್ನ ಡೈರೆಕ್ಟ್ ಆಗಿ ಆರೋಗ್ಯ ಮಂತ್ರಿಯವರಿಗೆ ಟ್ವೀಟ್ ಮಾಡ್ತೇನೆ, ಈಗ ಟ್ಯಾಗು ಮಾಡ್ತೇನೆ. ಜಿಲ್ಲಾ ಸರ್ಜನ್ ಹತ್ರನೂ ಕೂಡ ನಾನು ಮಾತಾಡ್ತೇನೆ. ಇಲ್ಲಿರುವಂತವ್ರು ಯಾರು ಏನು ಕೋಟ್ಯಾಧಿಪತಿಗಳು ಬರಲ್ಲ ಸರ್ಕಾರಿ ಆಸ್ಪತ್ರೆಗೆ. ಬಡವರು ಬರೋದು, ದುಡಿದು ತಿನ್ನೋರು ಬರೋದು ಡೈಲಿ. ಅವರು ಬಂದು ಆರೋಗ್ಯ ಸುಧಾರಣೆಗೆ ಬಂದಾಗ, ಇಂಥ ಅವಸ್ಥೆ ಇದ್ದಾಗ ಅವರೇ ಬೇಸತ್ ಬಿಡ್ತಾರೆ. ಇಲ್ಲಪ್ಪ, ನಾನು ಇಲ್ಲಿದ್ರೆ ಜೀವ ಉಳಿಯಲ್ಲ ಅಂತ ಹೇಳಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಗಟ್ಟಲೆ ಬಿಲ್ಲು, ಹೆಣನೂ ಕೊಡಲ್ಲ ನೀವು ಬಿಲ್ ಕಟ್ಟಲಿಲ್ಲ ಅಂದ್ರೆ. ಏನ್ ಮಾಡ್ಬೇಕು ಪಾಪ ಬಡವರು ವ್ಯವಸ್ಥೆ? ಈ ದಾವಣಗೆರೆಯಲ್ಲಿ ಇರುವಂತಹ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ನೋಡಿ, ಇವ್ರು ಮಾತಾಡ್ತಾ ಇದಾರೆ. ಏನಿದೆ ಸಮಸ್ಯೆ ಹೇಳಿ ಸರ್, ನಿಮ್ದು ಹೇಳಿ. ಕೇಳಿ ನೋಡಿ, ಇಲ್ಲಿ ಒಂದು ಫ್ಯಾನ್ ಇಲ್ಲ, ಇಲ್ಲೊಂದು ಫ್ಯಾನ್ ಇಲ್ಲ. ಕೇಳಿರ 1 ಹತ್ರಕ್ಕೆ ಹೋಗೋದು 9 ಹತ್ರಕ್ಕೆ ಓಡಾಡಿಸ್ತಾರ. ನಮಗೆ ಗೊತ್ತು ನೋಡಿ ಸರ್. ಇಲ್ಲಿ ಇವರು ಪಾಪ ಮನೆಯಿಂದ ಫ್ಯಾನೇ ತರ್ಬೇಕಂತ ಇದ್ರಂತೆ. ಇಲ್ಲಿ ಎಲ್ಲಿ ಹಾಕೊಳ್ತಾರೆ? ಒಂದು ಪ್ಲಗ್ ಇಲ್ಲ. ಪಾಪ ಮೊಬೈಲ್ ಚಾರ್ಜಿಗೆ ಇಟ್ಟಿದ್ದಾರೆ, ಅದು ಬೇಕು, ಇಂಪಾರ್ಟೆಂಟ್ ಕಾಲ್ಸ್ ಏನಾದ್ರು ಮನೆಯಿಂದ ಬಂದ್ರೆ. ಈ ಅಜ್ಜಿ ಇಲ್ಲಿ ಮಲಗಿದ್ದಾರೆ. ಇಲ್ಲಿ ಎಲ್ಲಾದ್ರೂ ಫ್ಯಾನ್ ಉಂಟಾ? 35 ಡಿಗ್ರಿ ಸೆಲ್ಸಿಯಸ್ ದಾವಣಗೆರೆಯಲ್ಲಿದೆ. ನೀವೆಲ್ಲ AC ಆಫೀಸಲ್ಲಿ ಕೂತ್ಕೊಳ್ಳಿ, ನಿಮಗೇನು ತೊಂದರೆ ಇಲ್ಲ.
ನೀವು AC ಆಫೀಸಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಎಂಜಾಯ್ ಮಾಡಿ. ಇವ್ರು ಇಲ್ಲಿ ಬಂದು ಪಾಪ ಬಡವರು ಕಷ್ಟಪಡ್ತಾ ಇರ್ಲಿ. ಸರ್ 700 ರೂಪಾಯಿಗೆ ನಿಮ್ಮ ಹತ್ರ ಕೆಲಸ ಮಾಡ್ಲಿಕ್ಕೆ ಹುಡುಗರಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೀ ಆಗಿ ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಡ್ತೀವಿ, ಪರವಾಗಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಒಂದು ಇಲ್ಲಿಂದ ಒಂದು ಪ್ಲಗ್ ಹಾಕಿ ಒಂದೊಂದು ಬೆಡ್ಡಿಗೆ ಒಂದೊಂದು ಫ್ಯಾನ್ ಹಾಕೊಟ್ರೆ ಕನಿಷ್ಠ ಹೇಗೋ ಅವ್ರು ಇಲ್ಲಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ತಾರೆ. ಈ 35 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಯಾವ ರೀತಿ ಇರ್ತಾರೆ? ನಿಮಗೆ ಒಂದು ತಾಯಿ ಹೃದಯ ಅನ್ನೋದು ಬೇಕಲ್ಲ ಸರ್ಕಾರಿ ಅಧಿಕಾರಿಗಳಿಗೆ. ಇದು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಡಾಕ್ಯುಮೆಂಟ್ ಅನ್ನ ಟ್ಯಾಂಪರಿಂಗ್ ಮಾಡಿದ್ರು ಅಂತ ಹೇಳಿ ಹೈಕೋರ್ಟ್ ಚಿಮಾರಿ ಹಾಕಿದೆ ಇದೇ ಆಸ್ಪತ್ರೆಗೆ. ಇದು ನೋಡಿ ಈ ತಾಯಿ ಹೇಳ್ತಾ ಇದ್ರೆ, ಏನಮ್ಮ ಹೇಳಿದು? ಇದು ಹೊರಗಡೆ ಬರ್ಕೊಟ್ಟಿದ್ರು ಸರ್, ಇದು ಇವಾಗ ತಗೊಂಬರ್ರಿ ಅಂತ ಹೇಳಿ. ನಾನು ಆಚೆ ಹೋಗಿದ್ದೆ, ಬರೋಷ್ಟರಲ್ಲಿ ಬರ್ದಿಟ್ಟಿದ್ರು ಇದನ್ನ ಆಚೆ ತಗೊಂಬರ್ಬೇಕಂತ ಹೇಳಿದ್ರು. ಇವಾಗ ಹೋಗಿ ಕೇಳಿದ್ರು ಇದು ಹೊರಗಡೆ ತರಬೇಕಂತ ಹೇಳಿದ್ರು. ಇರಿ ಕೇಳ್ಬಿಟ್ಟು ಹೇಳ್ತೀವಿ, 5 ನಿಮಿಷ ಇರಿ ಅಂತ ಹೇಳ್ತಾರೆ. ಇವಾಗ ಈ ವ್ಯವಸ್ಥೆಯನ್ನ ಆದಷ್ಟು ಶೀಘ್ರ ನೀವು ಪರಿಹರಿಸಬೇಕು. ಯಾಕಂದ್ರೆ ಇದು ನಾನು ನಿಮಗೆ ಇವತ್ತು ಮಾತಾಡಿ ಒಳ್ಳೆ ರೀತಿಯಲ್ಲಿ ನಿಮಗೆ ಕನ್ವಿನ್ಸ್ ಮಾಡಿ ಹೋಗ್ತಾ ಇರೋದು. ಯಾಕಂದ್ರೆ ನೀವು AC ಆಫೀಸಲ್ಲಿ ಇದ್ದೀರಾ, ನಿಮಗೆ ಸಮಸ್ಯೆ ಗೊತ್ತಾಗಲ್ಲ. ನೀವು ಕರೆದ್ರಲ್ಲ, ಒಂದು ಗಳಿಗೆ ನೀವು ಹೋಗಿ ಬಂದ್ರೆ ನಿಮಗೆ ಫೀಲ್ ಆಗುತ್ತೆ. ಹಾ, ಒಂದು ನೀವು ಹೋಗಿ ರೌಂಡ್ಸ್ ಮಾಡಿ. ಮತ್ತೆ ಸೀಲಿಂಗ್ ಬೀಳ್ತಾ ಇದೆ. ಇಲ್ಲ, ಆಕ್ಚುಲಿ ಇದು ಡೆಮಾಲಿಷ್ಗೆ ಬಂದಿದೆ ಈ ಬಿಲ್ಡಿಂಗ್. ಸರಿ, ಪಕ್ಕದಲ್ಲಿ ಇದೆಯಲ್ಲ ಹಳೆ MCH, ಅಲ್ಲಿಗೆ ಡಿಸ್ಟ್ರಿಕ್ಟ್. ಅದ್ರ ಮಧ್ಯೆ ಏನಾದ್ರೂ ಅನಾಹುತ ಆದ್ರೆ, ಅದೇ ಯೋಚನೆ ಮಾಡ್ತಾ ಇರೋದು ನಾವು. ಅನಾಹುತ ಆದ್ರೆ ನೀವೇನ್ ಮಾಡ್ಬೇಕು? ಅದಕ್ಕೆ ಆದಷ್ಟು ಬೇಗ ಪುಟಪ್ ಮಾಡಬೇಕು. ಪುಟಪ್ ಮಾಡಿ ಆರೋಗ್ಯ ಮಂತ್ರಿ ಹತ್ರ ಮಾತಾಡ್ಬೇಕಾ? ನಾನು ಮಾತಾಡ್ತೀನಿ. ನೀವು ಇಲ್ಲಿಂದ ಏನ್ ನಿಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಮಾಡಿದಾರಾ? ಏನಾದ್ರೂ ಬೇಕಂದ್ರೆ ಹೇಳಿ, ನಾನು ಮಾಡ್ತೀನಿ ಬೇಕಾದ್ರೆ. ನಮಸ್ತೆ, ನಾಲೆಡ್ಜ್ ಸಿಟಿ ದಾವಣಗೆರೆಯ ಜನರೇ. ಬೆಳಿಗ್ಗೆ ನಾನೊಂದು ವಿಡಿಯೋ ನೋಡಿದೆ ಒಂದು ಆನ್ಲೈನ್ ಪೋರ್ಟಲಲ್ಲಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲ್ಲಿ ಆ ಶೆಕೆಯನ್ನು ತಾಳಲಾರದೆ ಮನೆಯಿಂದ ಫ್ಯಾನನ್ನು ತಂದು ಅವರು ಪ್ಲಗ್ ಮಾಡ್ಕೊಂಡಿದ್ರು. ಅದು ಏನಾಗಿದೆ ವ್ಯವಸ್ಥೆ ಅಂತ ನೋಡಿ ನಾನು ಮತ್ತು ನಮ್ಮ ಬಸವರಾಜಪ್ಪನವರು, ದಲಿತ ಸಂಘರ್ಷ ಸಮಿತಿಯ ನಾಯಕರು ಮತ್ತು ನಮ್ಮ ಇಡೀ ತಂಡ, ನಾವು ಬಂದು ಫಸ್ಟು ಅಲ್ಲಿ ವಿಸಿಟ್ ಮಾಡಿದ್ವಿ. ರಿಯಾಲಿಟಿ ನೋಡಬೇಕು. ಏನಂತ ನೋಡಬೇಕಾದ್ರೆ ತುಂಬ ಅವ್ಯವಸ್ಥೆಗಳಿತ್ತು. ಟಾಯ್ಲೆಟ್ ಕ್ಲೀನ್ನೆಸ್ ಇಲ್ಲ, ರೂಫಿಂಗ್ ಬೀಳ್ತಾ ಇದೆ, ಮತ್ತು ಫ್ಯಾನ್ ಇದೆ, ಅದು ಯಾರಿಗೂ ಗಾಳಿ ಇಲ್ಲ. 20 ಬೆಡ್ಸ್ ಇದೆ, ಒಂದು 4 ಫ್ಯಾನ್ ಇದೆ. ಆ ಕಡೆನೂ ಗಾಳಿ ಬೀಳ್ತಾ ಇಲ್ಲ, ಈ ಕಡೆನೂ ಗಾಳಿ ಬೀಳ್ತಾ, ಈ ರೀತಿ ಬೇರೆ ತುಂಬ ಸಮಸ್ಯೆ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾನೀಗ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಹತ್ರ ಮಾತಾಡಲಿಕ್ಕೆ ಬಂದೆ. ಅವರೇನೋ ಮೀಟಿಂಗು ಚಿತ್ರದುರ್ಗ ಹೋಗಿದ್ದಾರಂತೆ. ಇನ್ಚಾರ್ಜ್ ನಮ್ಮ ಮೇಡಮ್ ಇದ್ರು, ಅವ್ರ ಹತ್ರ ಅವರ ಗಮನಕ್ಕೆ ಎಲ್ಲ ಸಮಸ್ಯೆಯನ್ನು ತರಬೇಕಾದ್ರೆ ಅವರು ಏನು ಹೇಳಿದ್ದಾರೆ, ವಿತಿನ್ 24 hours ಏನು ಬೇಕು ಅದನ್ನು ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಈ ಬಿಲ್ಡಿಂಗ್ ಶಿಫ್ಟಿಂಗ್ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ನಾನೇನು ಹೇಳಿದ್ದೇನೆ, ಶಿಫ್ಟಿಂಗ್ ಆಗೋ ಮುಂಚೆ ಏನಾದರೂ ಅನಾಹುತ ಆದರೆ ಯಾರು ಇದಕ್ಕೆ ಹೊಣೆಗಾರರು ಅಂತ ನಾನು ಕೇಳಿದ್ದೇನೆ. ಅದಕ್ಕೆ ಅಗತ್ಯವಾಗಿ ಈಗ ತುರ್ತಾಗಿ ಏನಾಗಬೇಕು, ಕೆಲವು ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಏನಂದರೆ, ಮೊದಲನೇದಾಗಿ ಒಂದು ಸ್ಟ್ಯಾಂಡ್ ಫ್ಯಾನ್ ಅನ್ನು ತಂದು ಹಾಕಬೇಕು. 35 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಡಿಗ್ರಿ, ಅಲ್ಲಿ ಮಲಗ್ಲಿಕ್ಕೆ ಆಗ್ತಾ ಇಲ್ಲ, ಅದು ಬೇಸಿಕ್ ನೀಡ್ಸ್. ಎರಡನೇದು, ಟಾಯ್ಲೆಟ್ ಕ್ಲೀನ್ ಆಗಬೇಕು, ಅಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ, ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ಮೂರನೇದಾಗಿ, ಈ ಬಿಲ್ಡಿಂಗ್ ಶಿಫ್ಟಿಂಗ್ ಆಗೋವರಿಗೆ ಅದೇನು ರೂಫಿಂಗ್ ಬೀಳ್ತಾ ಇದೆ ಅದಕ್ಕೇನು ತೇಪೆ ಹಚ್ಚಬೇಕು ಅಥವಾ ಏನಾದರೂ ಟೆಂಪ್ರರಿ ಸೊಲ್ಯೂಷನ್ ಇದ್ರೆ ಅದನ್ನು ಮಾಡಿಕೊಡ್ಬೇಕಂತ ನಮ್ಮ ಸಲಹೆ ಕೊಟ್ಟಿದ್ದೇವೆ. ಈಗ ಮೇಡಮ್ ಅವರು ಏನು ಹೇಳ್ತಾರೆ, ಇಡೀ ನಮ್ಮ ಜಿಲ್ಲೆಯ ಜನರು ಕೂಡ ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ನೀವು ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಈಗ ಸರ್ ಹೇಳ್ದಂಗೆ ಅವರು ವಿಸಿಟ್ ಮಾಡಿಬಿಟ್ಟು ಕೆಲವೊಂದು ನ್ಯೂನತೆಗಳನ್ನ ಹೇಳಿದ್ದಾರೆ ನಮಗೆ. ಅದನ್ನು ಆದಷ್ಟು ಬೇಗ ತ್ವರಿತವಾಗಿ ಆ ಕೆಲಸ ಕಾಮಗಾರಿ ಮಾಡಿಸ್ತೇವೆ. ಜನರುಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತೇವೆ. ಎಲ್ಲ ಪೇಷಂಟ್ಸಿಗೂ ಒಳ್ಳೆ ರೀತಿಯಲ್ಲಿ ಅವರಿಗೆ ಇಲ್ಲಿ ಆರಾಮಾಗಿ ಹೋಗ್ಬೇಕು, ಅದೇ ನಮ್ಮದು ಮೇನ್ ಉದ್ದೇಶ. ಆದಷ್ಟು ಬೇಗ ಈ ಕೆಲಸಗಳು ಅವ್ರು ಏನು ಹೇಳಿದರೆ ಅದನ್ನೆಲ್ಲ ಪಾಲಿಸ್ತೇವೆ, ಮಾಡ್ಕೊಂಡು ಹೋಗ್ತೇವೆ. ಅಲ್ಲ, ಆ್ಯಕ್ಚುಲಿ ನಮ್ಮಲ್ಲಿ ಈಗ ಅಟ್ ಪ್ರೆಸೆಂಟ್ 625 ಐಟಮ್ಸ್ ಮೆಡಿಸಿನ್ಸ್ ಇದ್ದಾವೆ. ಎಲ್ಲ ಮೆಡಿಸಿನ್ಸು ಸಪ್ಲೈ ಮಾಡ್ಕೊಂಡಿದ್ದೀವಿ ನಾವು. ಈಗ ಮೋಸ್ಟ್ಲಿ PG ಸ್ಟೂಡೆಂಟ್ಸ್ ಹೊಸದಾಗಿ ಬಂದಿರೋ ಏನಾದರೂ ಬರ್ಕೊಟ್ಟಿರ್ಬೋದು. ಏನಿದೆ ನಾನು ಅದನ್ನು ಕ್ಲಾರಿಫೈ ಮಾಡಿ. ಇಲ್ಲ ಅದೆಲ್ಲ ನಾನು ವಿಚಾರಿಸ್ತೀನಿ ಅದ್ರ ಬಗ್ಗೆ. ಅವರು ನಮ್ಮ ಹತ್ರ ಬಂದಿದ್ದರೆ ಏನಾದರೂ ಕ್ಲಾರಿಫೈ ಆಗ್ತಿತ್ತು, ಗೊತ್ತಾಗಿಲ್ಲ, ನಾನು ವಿಚಾರಿಸ್ತೀನಿ ಬಿಡಿ. ಮತ್ತೆ ನಾನೊಂದು ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದು ಮೇಡಮ್, ಒಂದು ರಿಕ್ವೆಸ್ಟು, ಈ ಜಿಲ್ಲಾಸ್ಪತ್ರೆಗೆ ಬರೋರೆಲ್ಲ ಬಡವರು, ಅವರಿಗೆ ಈ ಆಫೀಸು ಇಲ್ಲಿ AC ಇದೆ ಅಂತಲೇ ಗೊತ್ತಿಲ್ಲ ಮೋಸ್ಟ್ಲಿ. ಯಾಕೆ ಗೊತ್ತಾಗಲ್ಲ ಪಾಪ, ಅವ್ರು ಏನೋ ಎಮರ್ಜೆನ್ಸಿಗೆ ಬರ್ತಾರೆ. ಹಾಗಾಗಿ ಈಗ ನಮ್ಮ ಮುಂದೆ ಅವ್ರು ಹೇಳಿದ್ದಾರೆ, ಭಾರಿ ಫಸ್ಟ್ ಏಡ್ ಬ್ಯಾಂಡೇಜ್ಗೆ 400 ರೂಪಾಯಿ ಕೇಳಿದ್ರಂತೆ ಮೆಡಿಕಲ್. ಆ ದುಡ್ಡು ಇಲ್ಲವಂತೆ ಆ ತಾಯಿ ಹತ್ರ. ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ಪಾಪ ದಯವಿಟ್ಟು ಇಂಥ ವ್ಯವಸ್ಥೆಗಳು, ನೀವು ಸ್ವಲ್ಪ ರೌಂಡ್ಸಿಗೆ ಹೋದಾಗ ಅಲ್ಲಿ ಪೇಷಂಟ್ಗಳನ್ನು ಮಾತಾಡಿಸಿದ್ರೆ ನಿಮ್ಮ ಗಮನಕ್ಕೆ ಬರ್ತದೆ. ದಯವಿಟ್ಟು ಜಿಲ್ಲಾ ಆಸ್ಪತ್ರೆ ರೋಗಿಗಳಿಗೆ ಬಂದಾಗ ಅವರು ಇಲ್ಲಿ ರೋಗ ಶಮನ ಆಗಿ ಹೋಗಬೇಕು.
ಮತ್ತು ರೋಗ ಉಲ್ಬಣ ಆಗಬಾರ್ದು. ಅದಕ್ಕೆ ನೀವು ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ಹೇಳಿದ ಮಾತಿಗೆ ಭರವಸೆ ಕೊಟ್ಟು ನಾವೀಗ ಪ್ರತಿಭಟನೆ ಏನು ಮಾಡ್ತಾ ಇಲ್ಲ, ನಾವು ಜಸ್ಟ್ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇದು ಶೀಘ್ರ ಪರಿಹಾರ ಆಗಿಲ್ಲ ಅಂದರೆ ನಾವು ಇದ್ರ ಬಗ್ಗೆ ಬೇರೆ ರೀತಿಯಲ್ಲಿ ಚಿಂತೆ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದರೆ ನೀವು ಜಿಲ್ಲಾ ಆಸ್ಪತ್ರೆಯ ಸ್ಥಾನದಲ್ಲಿದ್ದೀರಾ, ನೀವು ಆರೋಗ್ಯ ಕೊಡುವಂಥ ದೇವರ ಸ್ಥಾನದಲ್ಲಿದ್ದೀರಾ ಅವರಿಗೆ ಪಾಪ. ಅದಕ್ಕೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಹೋಗ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಶೀಘ್ರ ಒಂದು ವ್ಯವಸ್ಥೆ ಮಾಡ್ತೀವಿ. ಆಯ್ತು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ. ಥ್ಯಾಂಕ್ ಯು.